ಹಾಯ್ ಫ್ರೆಂಡ್ಸ್, ಇವಾಗ ಆಟೋ ಸ್ಟಾರ್ಟರ್ ಯೂನಿಟ್ನ ಯಾವ ರೀತಿ ಒಂದು DOL ಸ್ಟಾರ್ಟರ್ಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಸೊ ಇದು ಫ್ರೆಂಡ್ಸ್ ಆಟೋ ಸ್ಟಾರ್ಟರ್. ಸೊ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ DOL ಸ್ಟಾರ್ಟರ್ನ ವರ್ಕಿಂಗ್ ಮತ್ತು ಕನೆಕ್ಷನ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಆ DOL ಸ್ಟಾರ್ಟರ್ನ ಬೇಸಿಕ್ ಕಾನ್ಸೆಪ್ಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎರಡೂ ವಿಡಿಯೋ ಲಿಂಕ್ ಕೊಡ್ತೀನಿ ಫ್ರೆಂಡ್ಸ್, ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಸೊ ಆ ಎರಡೂ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ರೀತಿ ಆಟೋ ಸ್ಟಾರ್ಟರ್ನ ಕನೆಕ್ಟ್ ಮಾಡೋದು ಅಂತ. ಯಾಕೆಂದರೆ ಹಿಂದಿನ ವಿಡಿಯೋದಲ್ಲಿ DOL ಸ್ಟಾರ್ಟರ್ನ ಕನೆಕ್ಷನ್ ಬೇಸಿಕ್ ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಫ್ರೆಂಡ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೋಡಿ ಅದನ್ನ ಫಸ್ಟ್, ಆಮೇಲೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ. ಸೊ ಇದು ನ್ಯೂ ಮಾಡೆಲ್, ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಒಂದು ಆಟೋ ಸ್ಟಾರ್ಟರ್ ಬಂದು 400 ಇಂದ 500 ಗಂಟೆ ಇರುತ್ತೆ. ಸೊ ಕಂಪ್ನಿ ಬ್ರ್ಯಾಂಡ್ ಬೇಕಾದ್ರೆ ಒಂದು 700 ಗಂಟನೂ ಇರುತ್ತೆ ಫ್ರೆಂಡ್ಸ್, ತಗೊಳ್ಳಿ. ಸೊ ಇದು ಬಂದು 400 ರೂಪಾಯಿ ಜಂತ ಏನೋ ಆಟೋ ಸ್ಟಾರ್ಟರ್ ಯೂನಿಟ್ ಅಂತ. ಸೊ ಇದು ಇಲ್ಲೇ ಕೊಟ್ಟಿರ್ತಾರೆ 1 to 15 ಆ್ಯಮ್ಸ್ ಕಾಣಿಸುತ್ತೆ ಫ್ರೆಂಡ್ಸ್. ಒಂದು ನಿಮಿಷ ಜೂಮ್ ಮಾಡ್ತೀನಿ. ಇಲ್ಲೇ ಕೊಟ್ಟಿರ್ತಾರೆ ಫ್ರೆಂಡ್ಸ್, 1 to 15 SP ಗಂಟೆ, 180 to 415 ವೋಲ್ಟ್, 3 ಫೇಸ್, 50 ಸೈಕಲ್. ಸೊ ಇವಾಗ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ವೈರ್ನ ಸ್ಟಿಪ್ ಮಾಡ್ಕೊಳ್ಳಿ. ಸೊ ನಾವು ಅಲ್ಮಂದರೆ ಕನೆಕ್ಟ್ ಮಾಡಿದ್ದೀವಿ, ಸ್ಟಿಪ್ ಮಾಡಿಲ್ಲ, ಸ್ಟಿಪ್ ಮಾಡ್ಕೊತೀನಿ, ವೆಯ್ಟ್ ಮಾಡಿ ಫ್ರೆಂಡ್ಸ್. ಸೊ ಇದು 3 ಫೇಸ್ ಸಪ್ಲೈ ಕೊಡೋದು. ಸೊ ಇದು ಬಂದು ಆಟೋ ಸ್ಟಾರ್ಟರ್ ಯೂನಿಟ್ಗೆ. ಸೊ ಇವಾಗ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಸೊ ಎಲ್ಲ ವೈರ್ ಸ್ಟಿಪ್ ಮಾಡಿದ್ದೀನಿ. ಸೊ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ನೋಡಿ, ಇಲ್ಲಿ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ಒಂದು ನಿಮಿಷ ಫ್ರೆಂಡ್ಸ್. S1 S2 ಅಂತ ಮೆನ್ಷನ್ ಮಾಡಿದ್ದಾರೆ. S1 S2 RYB ಅಂತ. ಸೊ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ಸರಿ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಣಿಸುತ್ತೆ ಇವಾಗ RYB S1 S2. ಸೊ ಈ S1 S2ನ ಆನ್ ಪುಷ್ ಬಟನ್ ಆಯ್ತಲ್ಲ ಫ್ರೆಂಡ್ಸ್, ಅಲ್ಲಿ ಕೊಡಿ. S1 S2ನ S1 S2 ಅಂತ ಕೊಟ್ಬಿಡಿ ಆನ್ ಪುಷ್ ಬಟನ್ಗೆ, ಸರಿನಾ? ಆನ್ ಪುಷ್ ಬಟನ್ಗೆ S1 S2ನ ಕೊಟ್ಬಿಡಿ. ಒಂದು ನಿಮಿಷ ಬರ್ತಾನೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಆಗುತ್ತೆ, ಯಾಕೆಂದರೆ ಒಬ್ಬನೇ ಇರೋದರಿಂದ ಹಿಂಗೆ ಸರಿ ತಗೊಳ್ಳಿ. ಮತ್ತು ಇದನ್ನು ಕೂಡ ಹಿಂಗೆ RYB 3 ಫೇಸ್ನು ಇನ್ಸಿಡೆಂಟ್ ಕೊಟ್ಬಿಡಿ. 3 ಫೈವ್ಗೆ ಕೊಟ್ಬಿಟ್ರೆ ಮುಂದೆ ಒಳ್ಳೆಯದು. ಸೊ ಇದೇ ರೀತಿ ಮುಂದೆ ಎಲೆಕ್ಟ್ರಿಕಲ್ ವೀಡಿಯೋಸ್ಗಳನ್ನ ತುಂಬ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವೀಡಿಯೋ ಸ್ಟಾರ್ಟರ್ನ ಬಗ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಷ್ಟೇ. ಸೊ ಇದನ್ನು RYB 3 ಫೇಸ್ಗೆ ಕೊಟ್ಬಿಡಿ ಇದನ್ನು, ಸರಿನಾ ಫ್ರೆಂಡ್ಸ್? ಸಪ್ಲೈ ಇದು ಬಂದು S1 S2ಗೆ ಕೊಟ್ಬಿಡಿ. ಸೊ ನಿಮಿಷ ಫ್ರೆಂಡ್ಸ್, S1ನ ಫಸ್ಟ್ ಕಾಂಟ್ಯಾಕ್ಟ್ಗೆ, ಫಸ್ಟ್ ಇದಕ್ಕೆ S1 S1 S2 ಇದಕ್ಕೆ ಕೊಡಿ ಫ್ರೆಂಡ್ಸ್. ನಿಮಿಷ ಕೊಡಿ. ಸೊ ಇದು ಬಂದು S1. ಒಂದು ನಿಮಿಷ. ಅಷ್ಟೇ ಫ್ರೆಂಡ್ಸ್. ಸೊ S1ನ ಲೂಸ್ ಮಾಡ್ಕೊಳ್ಳಿ. ಒಂದು ನಿಮಿಷ. ಚೆನ್ನಾಗಿ ಟ್ರೀಟ್ ಮಾಡ್ಬಿಡಿ, ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಸೊ ಇದು ಎಷ್ಟು, ಸೊ ಇದು ಕಾಮನ್ ಆಗಿ ಹಂಗೆ ಇದ್ದರೆ ಸಾಕು ಫ್ರೆಂಡ್ಸ್, ಏನು ಬೇಕಾಗಿಲ್ಲ ಜಾಸ್ತಿ. ಸೊ ಇಷ್ಟೇ ಫ್ರೆಂಡ್ಸ್. ಸೊ S1 S2 ಕನೆಕ್ಟ್ ಮಾಡೋಕ್ಕೆ ಅಷ್ಟೇ ಫ್ರೆಂಡ್ಸ್, ಏನಿಲ್ಲ. ಸೊ ಇದನ್ನು ಒಂದು ಸೆಟ್ ಹಾಕ್ಸ್ಬಿಡಿ, ಅಂದರೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಸೊ ಇವಾಗ 3 ಫೇಸ್ RYB ಕನೆಕ್ಟ್ ಮಾಡೋಣ. ಸೊ S1 S2 ಆನ್ ಪುಷ್ ಬಟನ್ಗೆ ಕನೆಕ್ಟ್ ಮಾಡೈತೆ ಫ್ರೆಂಡ್ಸ್. S1 S2 ಕನೆಕ್ಟ್ ಮಾಡುತ್ತೆ ಫ್ರೆಂಡ್ಸ್, ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತೀವಿ. ಇವಾಗ 3 ಫೇಸ್ ಸಪ್ಲೈನ ಕನೆಕ್ಟ್ ಮಾಡೋಣ.
ಸರಿ ಫ್ರೆಂಡ್ಸ್, ROV ನೋಡ್ಕೊಳ್ಳಿ. ಸ್ವಲ್ಪ ಕಾಣಿಸಲ್ಲ, ನಿಮಗೂ ಗೊತ್ತಾಯ್ತು, ನನಗೆ ಅರ್ಥ ಆಯ್ತು ನಿಮ್ಗೆ ಕಾಣಿಸಲ್ಲ ಅಂತ. ಒಂದು ನಿಮಿಷ ಫ್ರೆಂಡ್ಸ್, ಲೂಸ್ ಮಾಡಬೇಕಾಗುತ್ತೆ. ಟೆಸ್ಟರ್ ಯೂಸ್ ಮಾಡ್ಕೋತೀನಿ. ನನಗೆ ಯಾವಾಗಲೂ ವೀಡಿಯೋ ಮಾಡುವಾಗ ಒಂದೇ ಒಂದು ಪ್ರಾಬ್ಲಮ್ ಫ್ರೆಂಡ್ಸ್, ಈ ಬ್ಯಾಕ್ಗ್ರೌಂಡ್ ನಾಯ್ಸ್, ಈ ಹಕ್ಕಿಗಳು, ಈ ನಾಯಿ, ಕುರಿ ಎಲ್ಲ ಕಿರ್ಚಾಗುತ್ತೆ. ಮೇನ್ ಪ್ರಾಬ್ಲಮ್ಮೇ ಅದೇ ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್, ಏನಿಲ್ಲ, ಕನೆಕ್ಷನ್ ಕೊಟ್ಟಾಗಿದೆ. S1 S2 ಆನ್ ಪುಷ್ ಬಟನ್ಗೆ ಕೊಟ್ಟಿದ್ದೀನಿ. ಸೊ ROV 3 ಫೇಸ್ ಇನ್ಕಮಿಂಗ್ L1 L2 L3 ಕನೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ROVನ L1 L2 L3 ಕನೆಕ್ಟ್ ಮಾಡಿದ್ದೀನಿ. S1 S2 ಸ್ಟಾರ್ಟ್ ಪುಷ್ ಬಟನ್ S1 S2 ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಆನ್ ಮಾಡಿ ನೋಡೋಣ. ಸೊ ಇದನ್ನು ಕನೆಕ್ಟ್ ಮಾಡಿ ಆನ್ ಮಾಡಿ ಫ್ರೆಂಡ್ಸ್. ಸೊ ಲೈಟ್ ಇಂಡಿಕೇಟ್ ಆಗಿದೆ, ನಿಮ್ಗೆ ಕಾಣಿಸುತ್ತೆ ಇರೋ ಗೊತ್ತಿಲ್ಲ. ಆನ್ ಆಯಿತು ಫ್ರೆಂಡ್ಸ್, ಗೊತ್ತಾಯ್ತಾ? ಕಾಂಟ್ಯಾಕ್ಟರ್ ಔಟ್ ಇನ್ಸೈಡ್ ನೋಡ್ಬೋದಿದೆ ಅಷ್ಟೇ. ಆಫ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಇದೇ ಆಟೋ ಸ್ಟಾರ್ಟರ್ ಆನ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ನ ಮುಖಾಂತರ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಕನೆಕ್ಷನ್ ಅದು ತಿಳ್ಕೊಂಡಿರ್ತೀನಿ. ಇದು ಆಟೋ ಸ್ಟಾರ್ಟರ್ ಯೂನಿಟ್ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.